ಸರ್ 13 ವರ್ಷಗಳ ನಂತರ ಸಿದ್ಲಿಂಗುಟ್ಟು ತೆರೆ ಮೇಲೆ ಕಂಡಿದೆ. ಇವತ್ತು ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನಗೊಳ್ತಾ ಇದೆ. ಸೊ ಓವರ್ ಆಗಿ ನಾವು ನೋಡ್ತಾ ಇದೀವಿ, ಒಂದೊಂದು ಪಾತ್ರ ಕೂಡ ಅದರದೇ ಆಗಿರ್ತಕ್ಕಂಥ ಒಂದು ಯುನಿಕ್ ಸ್ಟೈಲ್ ಅಲ್ಲಿ ಕೂಡ ಅಲ್ಲಿ ಬ್ಲೆಂಡ್ ಆಗಿ ಪಾತ್ರವನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ಅದರಲ್ಲೂ ಕೂಡ ಒಂದು ಲಾಯರ್ ಆಗಿ ನೀವು ತೆರೆ ಮೇಲಂತೂ ತುಂಬಾ ಗರ್ಜಿಸಿದಿರಿ. ಆ ಒಂದು ಸೆನ್ಸ್ ಆಫ್ ಹ್ಯೂಮರ್ ನಿಮ್ಮದಂತ ಒಂದು ಯುನಿಕ್ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಕ್ಯಾರೆಕ್ಟರ್ ಆಕ್ಚುಲಿ ನಾನು ಲಾಯರ್ ಆಗಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಂದ್ ದಿವಸ ಒಂದು ಕುಡುಕನ್ ಕ್ಯಾರೆಕ್ಟರ್ ಬಿಗಿನಿಂಗ್ ಎಂಟ್ರಿಯಲ್ಲಿ ಬರುತ್ತಲ್ಲ, ಆ ಕುಡುಕನ್ ಕ್ಯಾರೆಕ್ಟರ್ ಅಂತ ನಾನು ಕರ್ಕೊಂಡು ಹೋಗಿದ್ದು. ಒಂದೇ ದಿವಸ ಮುಗ್ದೋಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಅದೇನೋ ನಿರ್ದೇಶಕರಿಗೆ ನನ್ನ ಮೇಲೆ ಇರೋ ಒಂದು ಒಳ್ಳೆ ಅಭಿಪ್ರಾಯ ಅನ್ಸುತ್ತೆ, ಅಥವಾ ಅವ್ರಿಗೆ ಏನ್ ಅನಿಸ್ತೋ ಏನೋ, ನನ್ನನ್ನು ಆ ಕ್ಯಾರೆಕ್ಟರ್ನ ಮುಂದೆ ಲಾಯರ್ ಅಂತ ಬೆಳೆಸಿದ್ರು. ಆಕ್ಚುಲಿ ವಿಜಯ್ ಪ್ರಸಾದ್ ಅವ್ರ ಹತ್ರ ಆಕ್ಟ್ ಮಾಡೋದು ಸುಲಭದ ಕೆಲಸ ಅಲ್ಲ, ಹಾಗೆ ಕಷ್ಟದ ಕೆಲಸನೂ ಅಲ್ಲ. ಅಲ್ಲಿ ಸ್ಕ್ರಿಪ್ಟ್ ನಾವು ಏನು ನೋಡ್ಕೊಂಡಿರ್ತೀವೋ, ಬಿಗಿನಿಂಗ್ ಅಲ್ಲಿ ಅವ್ರು ಏನು ಸ್ಕ್ರಿಪ್ಟ್ ಕೊಟ್ಟಿರ್ತಾರೋ ಅದಷ್ಟೇ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೆಟ್ಗೆ ಹೋದಾಗ ಅದು ಬಹಳಷ್ಟು ಇಂಪ್ರೂವ್ ಆಗಿರುತ್ತೆ. ಆ ಒಂದು ಖುಷಿ ನನಗಿದೆ. ಅಂದ್ರೆ ನಾವು ಅಂದ್ಕೊಂಡು ಹೋಗೋದೇ ಒಂದು, ಅಲ್ಲಿ ಆಗೋದೇ ಇನ್ನೊಂದು. ಅಂದ್ರೆ ಈ ಕ್ಯಾರೆಕ್ಟರ್ ನಾನು ಅದ್ಭುತವಾದ ಖುಷಿಯನ್ನು ಅನುಭವಿಸಿದ್ದೀನಿ. ಬಹುಶಃ ನನ್ನ ಸಿನಿಮಾ ಕ್ಯಾರಿಯರ್ಲಿ ಈ ಸಿದ್ಲಿಂಗಿನ ಪಾರ್ಟ್ 1 ಅಲ್ಲಿ ನಾನು ಮಾಡಿರಲಿಲ್ಲ, 2 ನಲ್ಲಿ ಮಾಡಿರೋದು ಖುಷಿ ಇದೆ ನನಗೆ. ಇನ್ನು ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಇಷ್ಟು ಒಳ್ಳೆ ಪಾತ್ರ ನನ್ನ ಸಿನಿಮಾಗಳಲ್ಲಿ ವಿಶೇಷವಾಗಿ ಮಾಡಿರಲಿಲ್ಲ. ಇದು ಒಂದು ನನ್ನ ಒಳ್ಳೆ ಪಾತ್ರದ ಲಿಸ್ಟ್ ಅಲ್ಲಿ ಈ ಪಾತ್ರನೂ ಬರುತ್ತೆ ಅಂತ ಹೇಳ್ತೀನಿ. ಸರ್ ಸಿನಿಮಾದಲ್ಲಿ ಒಳ್ಳೊಳ್ಳೆ ಯುನಿಕ್ ಆಗಿರ್ತಕ್ಕಂಥ ಒಂದು ಡೈಲಾಗ್ಸ್ ಗಳನ್ನ ಹೊಡಿತಾ ಇದ್ರಿ. ಸೊ ಎಷ್ಟು ಅದನ್ನ ಎಂಜಾಯ್ ಮಾಡ್ತಾ ಇದ್ರಿ? ಅದು ಹೇಳಿದ್ನಲ್ಲ, ನಾವು ಒರಿಜಿನಲ್ ಸ್ಕ್ರಿಪ್ಟ್ ಅಲ್ಲಿ ಅಷ್ಟೇ ಇರುತ್ತೆ ಅಂತ ನಾವೇನು ಹೇಳಕ್ಕೆ ಆಗೋದಿಲ್ಲ. ಅಲ್ಲಿ ಹೋದಾಗ ಅದು ಇಂಪ್ರೂವೈಸ್ ಮಾಡ್ತಾ 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 ಆ ಥರ ಪಂಚ್ ಆಗ್ತಾ ಹೋಗುತ್ತೆ. ಆ ಡೈರೆಕ್ಟರ್ ನಾನು ಹೇಳಿದ್ದೆ, ಅವರು ಸಿಲಿಲಿ ಅಂತ ಒಂದು ಸೀರಿಯಲ್ ಡೈರೆಕ್ಟ್ ಮಾಡ್ತಾ ಇದ್ರು. ಅವಾಗಿಂದನೇ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಪಂಚಿಂಗ್ ಡೈರೆಕ್ಟರ್ ಅಂತ. ಅವರು ಶಬ್ದಗಳು ಎಲ್ಲಿಗೆ ನಿಲ್ಬೇಕು ಅನ್ನೋದನ್ನ ಫಸ್ಟ್ ತಿಳಿಸ್ತಾರೆ. ನಾವು ಅದರಿಂದ ಆಚೆ ಒಂದು ಶಬ್ದ ಅಂತ ಹೇಳಿದ್ರು ಕೂಡ ಅದು ಪಂಚ್ ಹಾಳಾಗೋಗುತ್ತೆ. ಆ ಪಂಚ್ ಮಾಡೋದನ್ನ ಈ ಡೈರೆಕ್ಟರ್ ಇಂದ ನಾವು ಕಲ್ತ್ಕೋಬೇಕು. ಹಾಗೆ ಪಂಚ್ ಮಾಡಿದ್ರಿಂದನೇ ಇವತ್ತು ಎಲ್ಲಾ ಡೈಲಾಗ್ಗಳು ಕ್ಲಿಕ್ ಆಗಿ ಕಾಣಿಸೋದಲ್ಲಿ ಪಂಚ್ ಆಗಿದೆ ಅಂತ ಅನ್ಸೋದಕ್ಕೆ ಕಾರಣ ಅದೇನೆ. ಒಂದು ಚೂರು ಎಳೆದಿದ್ರು ಅದು ಬಹುಶಃ ಹಾಳಾಗೋಗ್ತಿತ್ತು. ಡೈರೆಕ್ಟರ್ಗೆ ಸೆಲ್ಯೂಟ್ ಹೊಡಿಬೇಕು. ನಿಮ್ಮ ಪಾತ್ರದಲ್ಲಿ ಅಷ್ಟೆಲ್ಲ ಓವರ್ ಆಗಿ ಪಂಚಿಂಗ್ ಡೈಲಾಗ್ ಹೊಡಿತೀರಾ. ನಿಮಗೆ ಇಷ್ಟವಾದಂತ ಒಂದು ಪಂಚಿಂಗ್ ಡೈಲಾಗ್ ಅನ್ನ ವೀಕ್ಷಕರಿಗೆ ಒಂದು ಪಂಚಿಂಗ್ ಡೈಲಾಗ್. ತುಂಬಾ 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 ಡೈಲಾಗ್ ಹೊಡ್ಬಿಟ್ಟಿದೀನಿ. ಕೇಸ್ ವಾಪಸ್ ಹೋಗ್ತೀನಿ ಅಂತಿರಲ್ಲ, ಮತ್ತೆ ಯಾಕೆ ಇಲ್ಲಿದ್ರಿ? ಬನ್ನಿ, ಟಿಕಿ ಪುರಿ ಕೊಡಿಸ್ತೀನಿ ನಾನೇನೆ. ಥ್ಯಾಂಕ್ ಯು ಸೋ ಮಚ್.